ಅಲ್ಲ ಕಣ ಬಂಗಾರೆ, ಆ ಡಿಂಗ್ರಿ ಅದನ್ನಲ್ಲ ಇಷ್ಟು ಜೋರದನೆ ಮಾತ್ರ ಅಲ್ಲ, ಹೆಂಗಾರು ಮಾಡಿ ಇವತ್ತು ಮೇಡಮ್ ಹತ್ರ ಹೇಳ್ಕೊಡ್ಬೇಕಲ್ಲ, ಒಂದಾರು ಪೆಟ್ಟು ತಿನ್ಸ್ಬೇಕು ಅವನಿಗೆ. ಹಾಂ, ನೀ ಹೇಳ್ತೀಯ ಅಂತ ಹೇಳ್ಕೊಟ್ರೆ ಮೇಡಮ್ ಹಂಗೆ ಸುಮ್ಮನೆ ಎಲ್ಲ ಪೆಟ್ಟು ಹೊಡಿಯಲ್ಲ. ಎಂಥ ರೀಸನ್ ಹೇಳ್ಬೇಕಲ್ಲ, ಎಂತ ಹೇಳದ? ಎಂತ ಹೇಳೋಣ ಹಂಗಾರೆ, ನಾನು ನೋಟ್ಸ್ ಕೇಳಿದ್ರೆ ಅವ್ನು ಕೊಡ್ಲ ಅಂತ ಹೇಳೋಣ. ನೋಟ್ಸ್ ಕೇಳಿದ್ರೆ ಅವ್ನು ಕೊಡ್ಲ ಅನ್ನೋಣ. ಹಾಂ, ನಿಂಗೆ ಎರಡು ಬೀಳ್ತವಲ್ಲಿ. ನೀನು ಯಾಕೆ ಅವನ ಹತ್ರ ನೋಟ್ಸ್ ಕೇಳಿದ್ದೆ? ನಿಂಗೆ ಇಲ್ಲಿ ಪಾಠ ಮಾಡೋಷ್ಟೊತ್ತಿಗೆ ಬರ್ಕೊಳಕ್ಕಾಗ್ಲನ್ನು ಕೇಳಿದ್ರಿ ಅಂತ ಹೇಳ್ತೀಯಾ? ಅದು ಒಂದು ಹೌದು ಅಲ್ಲ. ಹೌದು, ಅಂಗಡಿಯಿಂದ ಬರೋಷ್ಟೊತ್ತಿಗೆ ಚಾಕ್ಲೇಟ್ ತಗೊಂಡಲ್ಲ, ಅದನ್ನ ಹೇಳೋಣ. ಅಂಗಡಿಲಿ ಚಾಕ್ಲೇಟ್ ತಗೊಂಡು ತಿಂತಾ ಇದ್ದ ಅಂತ. ನಿಂಗೆ ಎಂತ ಆಗಿದೆ ಮರತೆ? ನಿಂಗೆ ಹೆಂಗೆ ಗೊತ್ತಾಗ್ತದೆ ಕೇಳ್ತಾರೆ, ಆವಾಗ ಗೊತ್ತಾಗಲ್ಲ. ನಮ್ಗೆ ಹೆಂಗೆ ಗೊತ್ತಾಗಿದ್ದು? ನಾವು ಅಂಗಡಿಗೆ ಹೋಗಿದ್ದು ಅವ್ನು ಹೋಗಿದ್ದು ಗೊತ್ತಾಗಿದ್ದು, ಹೌದಾ ಅಲ್ಲ? ಓ ಮರೆಯ, ನಾ ಹೇಳಿದ್ನೆಲ್ಲ ಅದಾಗಲ್ಲ ಅಂತೆ. ನೀವೇ ಎಂತಾರೊಂದು ಹೇಳು ನೋಡೋಣ. ಎಂತ ಬೇಕಾರಾಗಲಿ ಅವನಿಗೊಂದು ಪೆಟ್ಟು ಬೀಳ್ಸೋದಂತೂ ಬೀಳಿಸ್ಬೇಕು. ಒಂದು ಐಡಿಯಾ ಅದೇ ಬೇಕಾದ್ರೆ ನೋಡು, ಹೇಳ್ತೀನಿ. ನಾಳೆ ಹೆಂಗಿದ್ರು ನಾನಾಗಲಿ ನೀನಾಗಲಿ ಹೆಸರು ಬರೀಕ್ಕೆ ನಿಲ್ತೀವಲ್ಲ ಬೋರ್ಡ್ ಹತ್ರ, ಆವಾಗ ಅವೊಂಚೂರು ತಿರುಗ್ದಕ್ಕೂ ಒಂದು ಸತಿ ಹೇಳೋಣ, ಮಾತಾಡಬೇಡ ಅನ್ನೋಣ. ನಾ ಮಾತಾಡ್ಲ ಅಂತಾನೆ, ಹಂಗಾರು ಮತ್ತೆ ಮಾತಾಡ್ತೀಯ ಅಂತ ಒಂದು ಪ್ಲಸ್ ಹಾಕೋಣ. ನಾ ಮಾತೇ ಆಡ್ಲ ಅಂತಾನೆ, ಅಂತ ಹೇಳೋಣ, ಮತ್ತೆ ಪ್ಲಸ್ ಹಾಕೋಣ, ಮತ್ತೆ ಪ್ಲಸ್ ಹಾಕ್ತಾ ಹೋಗೋಣ. ಗ್ಯಾರಂಟಿ ಬಂದು ಹೊಡಿತಾರೆ, ನೋಡೋಣ ಆತದಾ? ಹಾಂ, ಹಿಂಗೆ ಮಾಡೋಣ. ಒಂದು ಕೆಲಸ, ನಾನು ಹಿಂಗೆ ಬೇಕಂತ ಮಾಡೀನಿ ಅಂತ ಗೊತ್ತಾದ್ರೆ ಹೇಳ್ಕೊಟ್ಟಿದ್ದು ನೀನೇ ಹೇಳ್ಕೊಟ್ಟಿದ್ದೆ ಅಂತ ಹೇಳ್ತೇನೆ ಆತಾ.